ಶಾಲೆ ಮುಗಿಸಿಕೊಂಡು ಮನೆಗೆ ತೆರಳುತ್ತಿದ್ದಂತಹ ಬಾಲಕಿ ಬೇರೆಯೊಬ್ಬರ ನಿರ್ಲಕ್ಷ್ಯಕ್ಕೆ ಬಲಿಯಾಗಿದ್ದಾಳೆ. ಅದು ಕೂಡ ನಿನ್ನೆ ಈ ಘಟನೆ ನಡೆದಿರುವಂತದ್ದು. ಸದ್ಯಕ್ಕೆ ಆ ಘಟನೆ ಸ್ಥಳವನ್ನ ದೃಶ್ಯ ಸಮೇತವಾಗಿ ನಾನು ವಿವರಿಸ್ತಾ ಹೋಗ್ತಾನೆ. ನಿನ್ನೆ ಮಧ್ಯಾಹ್ನ ಸಂದರ್ಭದಲ್ಲಿ ಖಾಸಗಿ ಶಾಲೆಯಲ್ಲಿ ಓದುತ್ತಿದ್ದಂತಹ 15 ವರ್ಷದ ತೇಜಸ್ವಿನಿ ಎಂಬಾಕೆ ಇದೇ ರಸ್ತೆ ಅಂದ್ರೆ ವಿ ಪುರಂನಲ್ಲಿರುವಂತಹ ಈ ರಸ್ತೆ ಏನಿದೆ, ಈ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇರ್ತಾರೆ. ಇನ್ನು ಈ ಸಂದರ್ಭದಲ್ಲಿ ಈ ಪಾಯಿಂಟ್ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಆಕೆಯ ಎಡಭಾಗದಲ್ಲಿ ಇನ್ನು ನಿರ್ಮಾಣ ಹಂತದಲ್ಲಿದ್ದಂತಹ ಒಂದು ಕಟ್ಟಡ ಏನಿದೆ, ಆ ಕಟ್ಟಡದ 5ನೇ ಮಹಡಿಯಲ್ಲಿ ಒಂದು ಸೆಂಟ್ರಿಂಗ್ ಪ್ರೊಸೀಜರ್ ಕೂಡ ನಡೀತಾ ಇರುವಂತದ್ದು. ಅಲ್ಲಿ ಒಂದಷ್ಟು ಮರದ ಪೀಸ್ ಗಳನ್ನು ಕೂಡ ಈಗಾಗಲೇ ಅಳವಡಿಕೆ ಮಾಡಿರುವಂತದ್ದು. ಆದ್ರೆ ಬೇಜವಾಬ್ದಾರಿತನದಿಂದ ಯಾವುದೇ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳದೆ ನಿರ್ಮಾಣ ಮಾಡಿರುವಂತಹ ಈ ಮರದ ತುಂಡುಗಳು ಆಕೆಯ ಸಾವಿಗೆ ಕಾರಣ ಆಗಿರುವಂತದ್ದು. ಯಾವಾಗ ಇವು ಬಾಲಕಿ ನಡೆದುಕೊಂಡು ಹೋಗ್ತಾ ಇರ್ತಾಳೆ, ಅದರಲ್ಲಿ ಒಂದು ಪೀಸ್ ಅಲ್ಲಿಂದ ಸ್ಲಿಪ್ ಆಗಿ ಕೆಳಗೆ ಬೀಳುವಂತದ್ದು. ಇನ್ನು ಆ ಸಂದರ್ಭದಲ್ಲಿ ಆಕೆ ಏನು ಇಲ್ಲಿ ನಡೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಆಕೆಯ ಮೇಲೆ ಬೀಳುತ್ತೆ. ಆಕೆ ಅಲ್ಲೇ ರಕ್ತದ ಮಡುವಿನಲ್ಲಿ ಕೆಳಗೆ ಬೀಳ್ತಾಳೆ. ಕೂಡಲೇ ಇಲ್ಲಿದ್ದಂತಹ ಸ್ಥಳೀಯರು ಕೂಡ ಆಕೆಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಆದ್ರೆ ಆಕೆಯ ಜೀವ ಅಷ್ಟೊತ್ತಿಗಾಗ್ಲೇ ಹೋಗಿರುತ್ತೆ. ಇನ್ನು ನೋಡ್ಬೋದು ಇದೇ ಮರದ ತುಂಡು ನೀವು ನೋಡ್ಬೋದು. ಏನು 5ನೇ ಅಂತಸ್ತಿನ ಕಟ್ಟಡದಲ್ಲಿ 5ನೇ ಮಹಡಿಯಲ್ಲಿ ಕೂಡ ಏನು ನಿರ್ಮಾಣ ಹಂತಕ್ಕೆ ಒಂದು ಸೆಂಟ್ರಿಂಗ್ ಬಳಸಲಾಗಿದ್ದಂತಹ ಈ ತುಂಡು ಏನಿದೆ, ಈ ತುಂಡು ಆಕೆಯ ಮೇಲೆ ಬೀಳುತ್ತೆ. ಅದಾದ ಬಳಿಕವಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರು ಕೂಡ ಆಕೆನ ಉಳಿಸ್ಲಿಕ್ಕೆ ಆಗೋದಿಲ್ಲ. ಇನ್ನು ಆಕೆ ತೇಜಸ್ವಿನಿ ಬಗ್ಗೆ ಹೇಳೋದಾದ್ರೆ ಕೂಡ ತುಂಬಾ ಆಕ್ಟಿವ್ ಆಗಿದ್ದಂತಹ ಬಾಲಕಿ ಆಗಿದ್ಲು. ಜೊತೆಗೆ ಅಪ್ಪು ಡ್ಯಾನ್ಸ್ ಅಕಾಡೆಮಿಲಿ ಕೂಡ ನೃತ್ಯವನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ಲು. ಆ ಒಡನಾಟ ಗೆಳೆಯರ ಜೊತೆ ಎಲ್ಲ ತುಂಬಾ ಚೆನ್ನಾಗೇ ಇತ್ತು. ಆದ್ರೆ ಏನು ಒಂದು ಸಾಕಷ್ಟು ಒಂದು ಕನಸನ್ನ ಹೊಂದಿದ್ದಂತಹ ಆ ಬಾಲಕಿ ತನ್ನ ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಬೇರೊಬ್ಬರ ನಿರ್ಲಕ್ಷ್ಯಕ್ಕೆ ಬಲಿಯಾಗಿದ್ದಾಳೆ. ಇನ್ನು ಈ ಕಟ್ಟಡದ ಮಾಲೀಕರು ಈಗಾಗಲೇ 7-8 ಜನ ಇದ್ದಾರೆ ಅನ್ನುವಂತ ಒಂದು ವಿಚಾರಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಘಟನೆಯ ವಿಚಾರವನ್ನ ತಿಳಿದಂತಹ ಆ ಬಾಲಕಿಯ ಪೋಷಕರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಪೊಲೀಸ್ ಪ್ರೊಸೀಜರ್ ಅಂತ ಹೇಳಿ ಒಂದಷ್ಟು ದೂರನ್ನ ಕೂಡ ಕೊಟ್ಟಿದ್ದಾರೆ. ಆ ಸಂಬಂಧವಾಗಿ FIR ಕೂಡ ಆಗಿದೆ. ಆದ್ರೆ ಪೊಲೀಸರು ಇನ್ನು ಯಾವುದೇ ರೀತಿಯಾದಂತ ಒಂದು ಕ್ರಮವನ್ನ ಕೈಗೊಳ್ತಾ ಇಲ್ಲ. ಜೊತೆಗೆ ತಮಗೆ ಒಂದಷ್ಟು ವಿಚಾರಗಳನ್ನ ಏನ್ ಕಟ್ಟಡದ ಮಾಲೀಕರ ಜೊತೆ ನೀವು ಮಾತಾಡ್ತೀರಾ, ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿ ಅನ್ನುವಂತ ವಿಚಾರಗಳನ್ನ ನಮ್ಮ ಮುಂದೆ ಇಡ್ತಾ ಇದ್ದಾರೆ ಅನ್ನುವಂಥದ್ದು. ಎಲ್ಲೋ ಒಂದು ಕಡೆ ತನ್ನ ಮಗಳನ್ನ ಕಳ್ಕೊಂಡ್ಕೊಂಡಿರುವಂತ ದುಃಖದಲ್ಲಿರುವ ನಮಗೆ ಈ ರೀತಿಯಾದಂತಹ ಮಾತುಗಳು ಸಾಕಷ್ಟು ಒಂದು ಬೇಸರವನ್ನ ತರ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಆಕ್ರೋಶದ ವಿಚಾರಗಳನ್ನ ಕೂಡ ಈಗ ಹೊರಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಘಟನೆಯ ಸಂಬಂಧವಾಗಿ ಈಗಾಗಲೇ ವಿವಿಪುರಂ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಸಂಬಂಧಪಟ್ಟಂತಹ ಆರೋಪಿಗಳಿಗೆ ಒಂದು ನೋಟಿಸ್ ಅನ್ನ ನೀಡಿ ಒಂದು ಲೀಗಲ್ ಏನ್ ಪ್ರಕ್ರಿಯೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿದ್ದಾರೆ. ಆದ್ರೆ ಬೇರೊಬ್ಬರ ನಿರ್ಲಕ್ಷ್ಯಕ್ಕೆ ಆ ಬಾಲಕಿ ಬಲಿಯಾಗಿದ್ದು ನಿಜಕ್ಕೂ ದುರಂತನೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಸುಶೀಲ್ ಜೊತೆ ಜಗದೀಶ್, TV9 ಬೆಂಗಳೂರು.